ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಆರಾಮವಾಗಿ ಕ್ಷೇಮವಾಗಿದ್ರಿ ಅಂತೇಳಿ ಭಾವಿಸ್ತಾ ಇವತ್ತಿನ ನನ್ನ ವ್ಲಾಗ್ಗೆ ಎಲ್ಲರೂ ವೆಲ್ಕಮ್ ಮಾಡಕತ್ತೀನಿ. ಇತ್ತೀಚೆಗೆ ನಂಗೆ ಸರಿಯಾಗಿ ವಿಡಿಯೋ ಅಪ್ಲೋಡ್ ಮಾಡೋಕ್ಕಾಗ್ತಾ ಇಲ್ಲ. ನಾನು ಹಿಂದಿನ ವ್ಲಾಗ್ನಾಗೂ ನಿಮಗೆ ತಿಳಿಸೇನಿ ಯಾವ ಕಾರಣಕ್ಕೆ ಅಂಥೇಳಿ. ನಾನು ನಮ್ಮಮ್ಮನ ಮನ್ಯಾಗ ಇರೋದ್ರಿಂದ ನನಗೆ ಇಲ್ಲಿ ವಿಡಿಯೋ ಎಡಿಟಿಂಗ್ ಎಲ್ಲ ತುಂಬಾ ಕಷ್ಟ ಆಗ್ತೈತಿ. ಇನ್ನು ನಮ್ಮೂರಾಗಿ ನೂಕ್ಲಿ ಹಬ್ಬ ಮುಗ್ದು ಸುಮಾರು 2 ವಾರ ಕಳೀತಾ ಬಂತು. ನನಗೆ ವಿಡಿಯೋ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋಕ್ಕಾಗೇ ಇರಲಿಲ್ಲ. ದಿನ ಕಳೀತಾ ಇದ್ದಂಗೆ ನನಗೂ ಬೇಡ ಇನ್ನು ಬಿಟ್ಬಿಡೋಣ, ಈ ವಿಡಿಯೋ ಇಲ್ಲೇ ಸ್ಕಿಪ್ ಮಾಡಿ ನೆಕ್ಸ್ಟ್ ನಮ್ಮ ಊರಿಗೆ ಹೋಗಿ ನಾನು ಡೈಲಿ ರುಟೀನ್ ಸ್ಟಾರ್ಟ್ ಮಾಡ್ಕೊಂಡು ಬಿಡೋಣ ಅಂತ ಅಂದ್ಕೊಂಡೆ. ಬಟ್ ನಾನು ನಮ್ಮಮ್ಮನ ಮನ್ಯಾಗ ಕಳೆದಿರುವಂಥ ಪ್ರತಿಯೊಂದು ದಿನವೂ ಪ್ರತಿಯೊಂದು ಕ್ಷಣವೂ ನನಗೆ ತುಂಬಾ ಸ್ಪೆಷಲ್. ಪ್ರತಿಯೊಂದು ಕೆಲಸದ ಮಧ್ಯೆನೂ ವಿಡಿಯೋನ ಶೂಟ್ ಮಾಡ್ಕೊಂಡೀನಿ. ಯಾಕಂತಂದ್ರೆ ಈ ಸಂಸ್ಕೃತಿ ಮುಂದಿನ ಪೀಳಿಗೆಗೂ ತಿಳಿಲಿ ಅನ್ನೋದು ನನ್ನ ಆಸೆ. 15 ದಿನ ಲೇಟ್ ಆಗಿರ್ಬೋದು, ಬಟ್ ಸಂಭ್ರಮ ಯಾವತ್ತೂ ಹಳೇದಾಗೋದಿಲ್ಲ. ಸೊ ಆ ಕಾರಣಕ್ಕಾಗಿ ನನಗೆ ಈ ಮೆಮೊರಿನ ಹಾಗೆ ಡಿಲೀಟ್ ಮಾಡೋದು ಬೇಡ, ಒಂದೊಳ್ಳೆ ಕ್ಷಣನ ನಾನು ಸೇವ್ ಮಾಡ್ಕೋಬೇಕು ಅಂತ ಅಂದ್ಕೊಂಡು ಈ ವಿಡಿಯೋನ ಇವಾಗ ನಾನು ಎಡಿಟ್ ಮಾಡಿ ಅಪ್ಲೋಡ್ ಮಾಡಾಕತ್ತೀನಿ. ಇನ್ನು ಈ ವಿಡಿಯೋ ನಾನು ಫಸ್ಟ್ ಟೈಮ್ ನಮ್ಮ ಅಮ್ಮನ ಮನೆಯಾಗ ಶೂಟ್ ಮಾಡಿರೋ ವ್ಲಾಗ್ ಆಗಿರ್ತೈತಿ. ಇಷ್ಟು ದಿನ ಆದರೂ ನಾನು ಒಂದು ಸಾರಿನೂ ನಮ್ಮ ಅಮ್ಮನ ಮನೆಯಾಗ ವ್ಲಾಗ್ ಶೂಟ್ ಮಾಡಿರಲಿಲ್ಲ. ಸೊ ಇದೇ ಫಸ್ಟ್ ವಿಡಿಯೋ. ಇನ್ನು ಇವತ್ತು ಹಬ್ಬದ ಫಸ್ಟ್ ಡೇ. ಇವತ್ತು ದೇವಿಗೆ ಉಡಿ ತುಂಬ್ತಾರೆ, ಅಂದರೆ ದ್ಯಾಮವ್ವಗೆ ಉಡಿ ತುಂಬ್ತಾರೆ. ಹಳ್ಳಿ ಹಬ್ಬ ಆಗಿರೋದ್ರಿಂದ ಎಲ್ಲನೂ ಹಳ್ಳಿ ಸೊಗಡೊಳಗಿರಲಿ ಅಂಥೇಳಿ ನ್ಯಾಚುರಲ್ ಆಗಿ ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಂಡೀನಿ. ಇವತ್ತು ದ್ಯಾಮವ್ವಗೆ ಉಡಿ ತುಂಬ್ತಾರೆ. ಉಡಿ ತುಂಬ ಆದಮೇಲೆ ಪ್ರತಿಯೊಂದು ಮನೆಯಲ್ಲೂ ಅಂದ್ರೆ ನಮ್ಮ ಹಳ್ಳಿಯೊಳಗಿರುವಂಥ ಪ್ರತಿಯೊಂದು ಮನೆಯಿಂದನೂ ಪ್ರತಿಯೊಂದು ದೇವಸ್ಥಾನಕ್ಕೂ ನೈವೇದ್ಯ ಹೋಗಬೇಕಾಕೈತಿ. ಅಂದ್ರೆ ಈ ನೈವೇದ್ಯಕ್ಕೆ ನಾವು ಕರ್ಚಿಕಾಯಿ ಮಾಡ್ತೀವಿ, ಅಂದರೆ ಕಡುಬು ಮಾಡ್ತೀವಿ. ಆ ಕಡುಬ ಕರಿಯೋ ಹಾಗಿಲ್ಲ, ಜಸ್ಟ್ ನಾವು ನೀರಿನಾಗ ಕುದಿಸಿ ಮಾಡಬೇಕು. ಕುದಿಸಿ ಕಡುಬು ಮಾಡಿ ಅದಕ್ಕೆ ಅನ್ನ ನೈವೇದ್ಯ ಮಾಡಿ ನಾವು ನೈವೇದ್ಯ ಕೊಡಬೇಕಾಗ್ತೈತಿ ದೇವರಿಗೆ. ಹಾಗೆ ಏನಪ್ಪ ಅಂತಂದ್ರೆ ಪ್ರತಿಯೊಂದು ದೇವಸ್ಥಾನಕ್ಕೂ ನಾವು ಕಾಯಿನೂ ಹೊಡಿಬೇಕಾಗ್ತೈತಿ. ಕಾಯಿ ಹೊಡೆದು ನೈವೇದ್ಯನ ಮಾಡಿ ಕಾಯಿ ಹೊಡ್ಕೊಂಡು ಬರಬೇಕಾಕೈತಿ. ಸೊ ಹಾಗಾಗಿ ಮಾರ್ನಿಂಗ್ ಜಲ್ದಿನ ಎದ್ದು ಇವತ್ತು ನಾನು ನೈವೇದ್ಯ ಪ್ರಿಪೇರ್ ಮಾಡಾಕತ್ತೀನಿ. ಈಗ ಮಾಡಿದ್ದು ಇದು ಮುರುಗಡೆ ಬಂತು ಕರೀತಾರೆ. ನಂಗೆ ಮುಂಚೆ ಮಾಡೋಕ್ಕೆ ಬರ್ತಿರಲಿಲ್ಲ, ಇತ್ತೀಚೆಗೆ ಕಲ್ಕೊಂಡೇನು ನಾನು. ಸೊ ಸಣ್ಣದಾಗಿ ಪ್ರಾಕ್ಟೀಸ್ ಮಾಡೀನಿ, ಬಂತ ಎಲ್ಲ ಕಡುಬು ಅದೇ ಥರನೇ ಮಾಡಿದೆ. ಸೊ ಇವಾಗ ಕುದಿಸಿ ರೆಡಿ ಮಾಡಕತ್ತೀನಿ. ಏನಂತಂದ್ರೆ ಹಾಗೆ ಎದ್ದು ನೈವೇದ್ಯ ಮಾಡಿ ತಗೊಂಡೋಗಿ ದೇವ್ರಿಗೆ ನೈವೇದ್ಯ ಕೊಡೋ ಹಾಗಿಲ್ಲ. ಫಸ್ಟ್ ದ್ಯಾಮವ್ವ ದೇವಿಗೆ ಉಡಿ ತುಂಬ್ತಾರೆ. ಉಡಿ ತುಂಬಿ ಅಲ್ಲಿಂದ ನೈವೇದ್ಯ ಕೊಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಎಲ್ಲರೂ. ಆವಾಗ ನೈವೇದ್ಯ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ ಆದಮೇಲೆ ನಮ್ಮ ಮನೆಗಳಿಂದ ಎಲ್ಲರ ಮನೆಗಳಿಂದ ನೈವೇದ್ಯ ಹೋಗೋಕ್ಕೆ ಸ್ಟಾರ್ಟ್ ಆಗ್ತಾವೆ. ಎಲ್ಲ ದೇವ್ರಿಗೂ, ಕಲ್ಲು ದೇವ್ರಿಗೂ ಕೂಡ ಬಿಡೋ ಹಾಗಿಲ್ಲ, ಎಲ್ಲ ದೇವ್ರಿಗೂ ಕೊಡೋದು. ಇನ್ನು ನಮ್ಮ ಅಪ್ಪಾಜಿ ದೇವ್ರಿಗೆ ನೈವೇದ್ಯ ಕೊಡಬೇಕಲ್ಲ, ಸೊ ಎಲ್ಲ ಪ್ಲೇಟ್ಗಳನ್ನ ಜೋಡಿಸ್ಕೊಂಡು ಹೋಗೋದು ಕಷ್ಟ ಆಗ್ತೈತೆ ಅಂಥೇಳಿ ಬಾದಾಮಿ ಎಲೆ ಮುರ್ಕೊಂಡು ಬಂದಾರ. ಸೊ ದೇವ್ರಿಗೆ ಉಡಿ ತುಂಬಿ ನೈವೇದ್ಯ ಮಾಡೋವರೆಗೂ ಮನೆಗೇನು ಒಗ್ಗರಣೆ ಹಾಕೋ ಹಂಗಿಲ್ಲ. ಹಾಗಾಗಿ ನೈವೇದ್ಯ ಕಷ್ಟ ಅಂತೇಳಿ ಕಡುಬು ಆಮೇಲೆ ಅನ್ನ ಮಾಡಿಟ್ಟೇನಿ. ಇವಾಗ ಪಲ್ಯ ಮತ್ತು ಸಾಂಬಾರ್ಗೆ ರೆಡಿ ಮಾಡಿ ಇಟ್ಕೊಳಕತ್ತೀನಿ ಅಷ್ಟೇ. ಎಲ್ಲನೂ ಕಟ್ ಮಾಡಿ ತರಕಾರಿ ನೈವೇದ್ಯ ಕೊಟ್ಟು ಬಂದಮೇಲೆ ಪಲ್ಯ ಮತ್ತು ಸಾಂಬಾರು ಮಾಡ್ಕೊತೀನಿ. ಬದ್ನಿಕಾಯಿ ಎಣ್ಗಾಯಿ ಪಲ್ಯ ಮಾಡ್ತೀನಿ. ಆಮೇಲೆ ಬೇಳೆ ಕುದಿಸಿ ಕಡುಬು ಮಾಡಿನಲ್ಲ, ಸೊ ಕಟ್ ಐತಿ, ನಮ್ಮ ಕಡೆ ಕಟ್ಟಿನ ಸಾಂಬಾರು ಅಂತ ಕರೀತಾರೆ, ಬೇಳೆ ಒಬ್ಬಟ್ಟು ಸಾಂಬಾರು ಅಂತಲೂ ಕರೀತಾರೆ. ಸೊ ಅದನ್ನು ಮಾಡ್ಕೊತೀನಿ. ಸೊ ಇವಾಗ ದೇವಿಗೆ ಉಡಿ ತುಂಬಿದ್ರು. ದೇವಸ್ಥಾನದಿಂದನೇ ಫಸ್ಟ್ ಎಲ್ಲ ದೇವರಿಗೂ ನೈವೇದ್ಯ ಹೋಗ್ತೈತಿ. ಸೊ ಅವ್ರು ನೈವೇದ್ಯ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ್ರಂದ್ರೆ ಊರವರೆಲ್ಲರೂ ನೈವೇದ್ಯ ಕೊಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇನ್ನೇ ಕಡೆ ನಾನು ಎಲ್ಲ ನೈವೇದ್ಯಕ್ಕೆಲ್ಲನೂ ರೆಡಿ ಮಾಡಿ ಕೊಡಾಕತ್ತೀನಿ. ಈ ಕಡುಬು ಮಾಡಿ ನೀರಾಗನೇ ಇಡಬೇಕು. ನಾವು ಹೊರಗಡೆ ತೆಗೆದಿಟ್ರೆ ಎಲ್ಲನೂ ಅಂಟ್ಕೊಂಡು ಬಿಡ್ತಾವೆ ಅವು. ಸೊ ಹಂಗಾಗಿ ನೀರಾಗನೇ ಇಟ್ಟಿದ್ದೆ. ಅವೆಲ್ಲನೂ ತೆಗೆದು ಒಂದು ಬುಟ್ಟಿಗೆ ಹಾಕಿ ಒಂದು ಡಬ್ಬದಾಗ ಅನ್ನ ಹಾಕಿ ಇಷ್ಟು ಮಾಡಿ ಕೊಟ್ರೆ ಸಾಕು. ಪ್ರತಿಯೊಂದು ದೇವಸ್ಥಾನಕ್ಕೂ ಆ ಎಲೆ ಒಳಗೆ ನೈವೇದ್ಯ ಮಾಡಿ ಒಂದು 4-5 ಕಡುಬು ಹಾಕಿ ಸ್ವಲ್ಪ ಸೈಡಿಗೆ ಅನ್ನ ನೀಡಿ ನೈವೇದ್ಯ ಕೊಟ್ಟರೆ ಈಸಿ ಆಗ್ತೈತಿ. ನಾವು ಎಲ್ಲ ದೇವಸ್ಥಾನಕ್ಕೂ ಒಂದು ಪ್ಲೇಟ್ ತೊಗೊಂಡು ಹೋಗೋಕೇನೋ ಈ ಥರ ಬಾದಾಮಿ ಎಲೆ ತೊಗೊಂಡು ಹೋದ್ರೆ ನೈವೇದ್ಯ ಒಂದು ರೀತಿ ನೀಟಾಗೂ ಕಾಣ್ತೈತಿ, ಚೆಂದ ಅನ್ನಿಸ್ತೈತಿ ನೋಡಾಕು. ಸೊ ನನ್ನ ಮಗಳು ರೆಡಿ ಆದ್ಲ, ನನ್ನ ಮಗಳು ಆಮೇಲೆ ನಮ್ಮ ಮಾವನ ಮಗಳು ಇಬ್ಬರು ಸೇರ್ಕೊಂಡವರು ನೈವೇದ್ಯ ಕೊಡಕ್ಕೆ ಹೋದರು. ಎಲ್ಲ ಇಡೀ ಎಲ್ಲ ಊರಲ್ಲಿರೋ ಎಲ್ಲ ದೇವಸ್ಥಾನಕ್ಕೂ ಕೊಡಬೇಕು, ಒಂದು ಕಲ್ಲು ದೇವ್ರನ್ನೂ ಮಿಸ್ ಮಾಡೋಂಗಿಲ್ಲ. ನಾವೆಲ್ಲ ಚಿಕ್ಕವರಿದ್ದಾಗ ಓಡಾಡ್ಕೊಂಡು ಕುಣಿದಾಡ್ಕೊಂಡು ತೊಗೊಂಡು ಹೋಗಿ ನೈವೇದ್ಯ ಕೊಟ್ಟು ಬರ್ತಿದ್ವಿ. ಇವಾಗಲೂ ಆ ಮೆಮೊರಿ ನೆನೆಸ್ಕೊಂಡ್ರೆ ಎಷ್ಟು ಮಜಾ ಅಂತ ಅನಿಸ್ತೈತಿ. ಬಟ್ ಇವಾಗೆಲ್ಲ ದೊಡ್ಡವರಾಗಿವಲ್ಲ, ಹೊರಗಡೆ ಹೋಗೋಕ್ಕನ ಆಗಂಗಿಲ್ಲ, ಯಪ್ಪ ಬಿಸಿಲು ಐತೆ ಸಿಕ್ಕಾಪಟ್ಟೆ ಅಂತ ಅನಿಸ್ತೈತಿ ಹಿಂಗೆ. ಸೊ ಇನ್ನು ಅವ್ರು ಹೋದ್ರೆ ಇನ್ನು ನಾವು ಒಗ್ಗರಣೆ ಮಾಡ್ಬೋದು ಮನ್ಯಾಗ. ನಾನು ಫಸ್ಟ್ ಕಟ್ಟಿನ ಸಾಂಬಾರು ಮಾಡ್ಕೊಬೇಕು.
ಮಾಡ್ಬೇಕಂತೇಳಿ ಕಟ್ಟಿನ ಸಾಂಬಾರು ಮಾಡಕತ್ತೀನಿ. ಇಲ್ಲಿ ಕಟ್ಟಿನ ಸಾಂಬಾರು ರೆಸಿಪಿ ಏನು ಶೇರ್ ಮಾಡಿಲ್ಲ. ಇನ್ನು ನಮ್ಮ ಅಮ್ಮನ ಮನೆಯಾಗ ಎಲ್ಲ ವಸ್ತುನೂ ಪ್ರತಿಯೊಂದು ಹುಡ್ಕೊಂಡು ನಾನು ಅಡುಗೆ ಮಾಡಬೇಕು, ಯಾವುದೂ ಪ್ರೀ ಪ್ಲಾನ್ ಇರೋಂಗಿಲ್ಲ. ಸೊ ಹಾಗಾಗಿ ಇನ್ನು ನೀವು ಅಬ್ಸರ್ವ್ ಮಾಡಿರ್ಬೋದು, ಸ್ವಲ್ಪ ಮೆಸ್ಸಿಯಾಗಿ ಕಾಣ್ತೈತಿ. ಇದು ಹಳ್ಳಿ ಮನೆ. ಹಳ್ಳಿ ಒಳಗೆ ಎಲ್ಲ ಮನೆಗಳು ಇದೇ ಥರನೇ ಇರ್ತಾವೆ. ಇಲ್ಲಿ ಮನೆ ಲಕ್ಸುರಿ ಆಗಿರೋಂಗಿಲ್ಲ, ಯಾವುದೇ ರೀತಿ ಫಿನಿಶಿಂಗು ಅದೇನೂ ಇರೋದಿಲ್ಲ. ಆದರೆ ಯಾವುದೇ ಕಲ್ಮಶ ಇಲ್ಲದೆ ಇರೋವಂಥ ಅಪ್ಪಟ ಬಾಂಧವ್ಯ ಇಲ್ಲೈತಿ. ಈ ಮನೆಯಾಗಿನ ಪ್ರತಿಯೊಂದು ಮೂಲೆಗಳಿಗೂ ನನ್ನ ಬಾಲದ ನೆನಪುಗಳದಾವ. ಸೊ ಹಾಗಾಗಿ ಯಾವುದೇ ಪಾಲಿಶ್ ಇರಲಾರ್ದಂಗೆ ನಾನು ಈ ವಿಡಿಯೋನ ನಮ್ಮಮ್ಮನ ಮನೆ ವಿಡಿಯೋ ಶೂಟ್ನ ನ್ಯಾಚುರಲ್ ಆಗಿರಲಿ ಅಂಥೇಳಿ ನ್ಯಾಚುರಲ್ ಆಗಿ ವಿಡಿಯೋ ಶೂಟ್ ಮಾಡ್ಕೊಂಡಿನಿ. ಇನ್ನು ಸಿಕ್ಕಾಪಟ್ಟೆ ಬಿಸಿಲು, ಏನು ಶೆಕೆ ಅಂತೀರ. ಎದುರುಗಡೆ ಇಷ್ಟು ದೊಡ್ಡ ಕಿಟಕಿ ಐತೆ ಅಂದ್ರೂ ಒಂಚೂರು ಗಾಳಿ ಬರಾಗ್ತಿಲ್ಲ, ಅಷ್ಟು ಶೆಕೆ ಆಗತ್ತಿತ್ತು. ಸೊ ಹಂಗಾಗಿ ಒಂದು ಟವಲ್ ತೊಗೊಂಡು ಮುಖ ಒರೆಸ್ಕೊಂಡು ಹಂಗೆ ಅಡುಗೆ ಮಾಡಾಕತ್ತೀನಿ. ಇನ್ನು ಕಟ್ಟಿನ ಸಾಂಬಾರು ಆಯಿತು. ನಮ್ಮ ಮನೆಯಾಗ ಜಾಸ್ತಿ ಜನ ಇರ್ತಾರೆ. ಸೊ ಹಾಗಾಗಿ ದೊಡ್ಡ ಗುಂಡೆ ಇಟ್ಟು ನಾನು ಸಾಂಬಾರು ಮಾಡಬೇಕು. ಇನ್ನು ನಮ್ಮ ಅಕ್ಕ ಆಮೇಲೆ ನಮ್ಮ ಅಜ್ಜಿ ಎಲ್ಲರೂ ಬರಾಕತ್ತಾರ, ಹಬ್ಬ ಅಲ್ಲ. ಸೊ ಹಂಗಾಗಿ ಎಲ್ಲರೂ ಊರಿಂದ ಬರಾಕತ್ತಾರ. ಫುಲ್ಲು ಹೋಗ್ಲಿ ವೈಬ್ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ನಮ್ಮ ಮನ್ಯಾಗ. ಇನ್ನು ಎಲ್ಲರೂ ಊರಿಂದ ಬಂದಮೇಲೆ ಊಟ ಮಾಡ್ಕೊಂಡು ಮಧ್ಯಾಹ್ನ ಒಂದು ಸ್ವಲ್ಪ ಬಿಸಿಲಿಕ್ಕನ್ನು ಎಳೆಯಾಕತ್ತಿದ್ದು ಮಲ್ಕೋಬೇಕು ಅನ್ನೋಷ್ಟ್ರಾಗ ರೆಗ್ಯುಲರಾಗಿ ಬರೋವಂಥ ನಮ್ಮ ಗೋಲ್ಡ್ ಸೆಟ್ರ್ ಬಂದರು. ಗೋಲ್ಡ್ ಜ್ಯುವೆಲರಿ ತಂದಿರ್ತಾರೆ. ಸಿಕ್ಕಾಪಟ್ಟೆ ವೆರೈಟಿ ಡಿಸೈನ್ಸ್ ಇರ್ತಾವೆ. ಇವಾಗಂತೂ ಹಬ್ಬ ಅಲ್ಲ, ಸಿಕ್ಕಾಪಟ್ಟೆ ವ್ಯಾಪಾರ ಆಕೈತೆ ಅವರಿಗೆ. ನನಗೂ ಇಷ್ಟ ಆಯ್ತು ಅಂತೇಳಿ ಇದೊಂದು ನೆಕ್ಲೆಸ್ ತೊಗೊಂಡೆ. ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ನಮ್ಮ ಅಕ್ಕ ಇದೇ ಸೇಮ್ ಗ್ರೀನ್ ಕಲರ್ ಸ್ಟೋನ್ ಇದ್ದದ್ದು ನಮ್ಮ ಅಕ್ಕ ಒಂದು ತಗೊಂಡ್ರು. ನಾವು ಅವ್ರಿಗೆ ವ್ಯಾಪಾರ ಮಾಡಿದ್ವಿ. ರೆಗ್ಯುಲರಾಗಿ ಬರುವಂಥ ಗೋಲ್ಡ್ ಸೆಟ್ರ್ ಅವರು. ಏನು ಹಾಗೆ ಸಾಯಂಕಾಲ ಆಗ್ತಿದ್ದಂಗೆ ಹೂವಿನ ವ್ಯಾಪಾರಿನೂ ಬಂದ. ನಾಳೆ ಹಬ್ಬಕ್ಕಂತೇಳಿ ಹೂ ತೊಗೋಬೇಕಂತೇಳಿ ಕರೆದ್ವಿ ಅವ್ರನ್ನ. ನಮ್ಮ ಮನ್ಯಾಗ ಎಲ್ಲರೂ ಕೇಳಂಗಿಲ್ಲ, ಪ್ರತಿಯೊಂದು ವಸ್ತು ತೊಗೊಂಡ್ರು ಚೌಕಾಸಿ ಮೇಲೆ ಚೌಕಾಸಿ ಮಾಡ್ತಾರೆ. ಪಾಪ ಚೌಕಾಸಿ ಕೇಳಿ ಅವು ಹೊಂಟೆ ಬಿಟ್ಟ, ನಿಮ್ಗೆ ಎಲ್ಲಿ ಇಷ್ಟ ಆಗ್ತೈತೆ ಅಲ್ಲಿ ತೊಗೋರಿ, ನಾವಂತೂ ಕೊಡಂಗಿಲ್ಲ ನೀವು ಕೇಳಿದ ರೇಟಿಗೆ ಅಂತೇಳಿ. ಮತ್ತು ಹಂಗೆ ಹಿಂಗೆ ಕನ್ವಿನ್ಸ್ ಮಾಡಿ ಕರೆದ್ವಿ. ಮತ್ತು ಈಗ ಪರ್ಚೇಸ್ ಮಾಡಾಕತ್ತೀವಿ. ಇನ್ನು ಎದುರುಗಡೆ ಕಾಣತೈತಲ್ಲ ರೋಡ್, ಸೊ ಆ ರೋಡ್ ಈಚೆಗೆ ನಾವೇನು ನಿಂತೀವಲ್ಲ, ಈಚೆಗೆ ಎಲ್ಲನೂ ನಮ್ಮ ಜನನೇ, ಅಂದರೆ ನಮ್ಮ ಗಿಡದ ಬೇರ್ಗಳೇ ಇಲ್ಲಿರೋದು. ನಮ್ಮ ಅಜ್ಜಿ ಮಕ್ಕಳು ಎಷ್ಟು ಜನ ಅದಾರಲ್ಲ ಅವರಷ್ಟು ಇರೋದು. ಇದೊಂದು ಫುಲ್ ಓಣಿನ ನಮ್ದು ಆಗಿಬಿಟ್ಟೈತಿ. ಸೊ ಹಂಗಾಗಿ ಎಲ್ಲರೂ ಬಂದಿರ್ತೀವಿ ನಾವು ಅಕ್ಕಂಗ್ಯಾರು. ಸೊ ಫುಲ್ ಫನ್ ಆಗಿರ್ತೈತಿ, ಫುಲ್ ಎಂಜಾಯ್ಮೆಂಟ್ ಇರ್ತೈತಿ ನಮ್ಗೆ ಹೋಗ್ಲಿ ಮೂಮೆಂಟ್. ಹಾಗೆ ನೆಕ್ಸ್ಟ್ ಡೇ ಬ್ಲಾಗ್ ಕಂಟಿನ್ಯೂ ಆಕೈತಿ. ಇವತ್ತು ನೀರು ಹೋಗ್ಲಿ, ನಾಳೆ ಹಾಲು ಹೋಗ್ಲಿ. ಸೊ ಮಾರ್ನಿಂಗ್ ಎದ್ದ ತಕ್ಷಣ ನಮ್ಮ ಮನೆ ಹತ್ರ ಈ ಥರ ವೈಬ್ ಇರ್ತೈತಿ. ಎದುರುಗಡೆ ಕಾಣೋ ಮನೆ ನಮ್ಮ ದೊಡ್ಡಪ್ಪರದು, ಈ ಕಡೆ ಕಾಣೋ ಮನೆ ನಮ್ಮ ಮಾವಂದು, ಇನ್ನು ಆ ಕಡೆ ಒಂದು ನಮ್ಮ ಮಾವನ ಮನೆ ಐತಿ, ನಮ್ಮ ಅಜ್ಜಿ ಮನೆ ಅಂದರೆ ನಮ್ಮ ಅಪ್ಪನ ತಾಯಿ ಮನೆ. ಸೊ ಎಲ್ಲರೂ ನಮ್ಮ ಮನೆಗಳು ಇರ್ತೈತಿ. ಸೊ ಹಾಗಾಗಿ ನಮಗಂತೂ ಇಲ್ಲಿ ಪ್ರತಿಯೊಂದು ಮೂಮೆಂಟ್ನು ಭಾಳ ಸ್ಪೆಷಲ್ ಆಗಿರ್ತೈತಿ. ಇನ್ನು ಮಾರ್ನಿಂಗ್ ನಮ್ಮಮ್ಮ ಇವತ್ತು ರಜೆ ಇತ್ತು ನಮ್ಮಮ್ಮನ ಹೋಟ್ಲು. ಸೊ ಹಂಗಾಗಿ ಅವರು ಅವಲಕ್ಕಿ ಮಾಡಾಕತ್ತಿದ್ರು. ಎಲ್ಲರಿಗೂ ಟಿಫನ್ ರೆಡಿ ಮಾಡತ್ತಿದ್ರು ಅವ್ರೆ. ಸೊ ಕೊತ್ತಂಬರಿ ಸೊಪ್ಪು ತಂದಿದ್ರು ನೀನೆ, ಅದೆಲ್ಲನೂ ಕ್ಲೀನ್ ಮಾಡಿ ಬಿಡಿಸಿ ಇಡಾಕತ್ತಿದ್ದೆ. ಇನ್ನು ನಮ್ಮಮ್ಮ ಮನೆಯಾಗಿದ್ದಾಗಂತೂ ಫುಲ್ ಅವ್ರ ಕೈ ರುಚಿನ ನಾವು ಸವಿಯೋದು. ಕೆಲವೊಂದು ಸರಿ ಬಯಸ್ಕೊತೀವಿ, ನೀವೆಲ್ಲ ಇರೋಕ್ಕಾಗಲಿ ನಾನು ಮಾಡ್ಬೇಕು ಅಡುಗೆ ಅಂತೇಳಿ. ಆದರೆ ಅವ್ರು ಮಾಡೋ ಅಡುಗೆ ರುಚಿ ಎಲ್ಲರೂ ಕುಂತು ತಿನ್ನೋದು, ಅವ್ರು ಅಡುಗೆ ಮಾಡಿಕೊಡೋದು ಒಂದು ರೀತಿ ನಮಗೂ ನೆಮ್ಮದಿ ಅನ್ನಿಸ್ತೈತಿ. ಸೊ ಅವಲಕ್ಕಿ ಮಾಡಿದ್ರೆ ಮತ್ತು ನಿನ್ನೆ ಎಲ್ಲ ಜನ ಬಂದ್ವಿ, ಎಲ್ಲ ಮಕ್ಕಳು ಬಂದೇವು ಅಂತೇಳಿ ಸ್ವಲ್ಪ ಖಾರ, ಒಂದು ಸ್ವಲ್ಪ ಸ್ನ್ಯಾಕ್ಸ್ ಎಲ್ಲನೂ ತೊಗೊಂಡು ಬಂದಿದ್ರು, ಚಕ್ಲಿ ಅದೆಲ್ಲನೂ ನಾಷ್ಟ ಮಾಡ್ಕೊಂಡ್ವಿ. ಇನ್ನು ಮಧ್ಯಾಹ್ನ ನಮ್ಮ ಅಕ್ಕ ಎಲ್ಲರಿಗೂ ಹೊಸ ಬಟ್ಟೆ ಎಲ್ಲ ಫಿಟ್ಟಿಂಗ್ ಮಾಡಿಕೊಟ್ರು. ಪ್ರತಿ ವರ್ಷವೂ ಇದೇ ಇರ್ತೈತಿ, ಹೊಸ ಬಟ್ಟೆ ತೊಗೊಂಡು ಬರೋದು, ನಮ್ಮ ಅಕ್ಕ ಎಲ್ಲರಿಗೂ ಅದನ್ನೆಲ್ಲ ಫಿಟ್ಟಿಂಗ್ ಮಾಡಿಕೊಡೋದು. ಸಾಯಂಕಾಲ ಈ ಥರ ಡ್ರೆಸ್ ಹಾಕ್ಕೊಂಡು ಹೋಗ್ಲಿ ಹಬ್ಬ ನೋಡೋಕೆ ರೆಡಿ ಆಗೋದು. ನಮ್ಮ ಬಾಸ್ ಅಂತೂ ರೆಡಿ ಆದರು. ನಮ್ಮಪ್ಪ ನಮ್ಮ ಬಾಸ್ಗೊಂದು ಹೊಸ ಹೆಸರು ಇಟ್ಟರು, ಯಡಿಯೂರಪ್ಪ ಅಂತೇಳಿ. ಯಡಿಯೂರಪ್ಪ ಗಣತ್ತ ಯಡಿಯೂರಪ್ಪ ಹಿಂಗೆ ಕೈ ಹಿಡಿದನ್ನ ಏನು ಸರಿ ಇಲ್ಲ, ಹ್ಯಾಂಗೆ ಫೋಟೋ ಹೊಡಿಲ್ಲ ಪಜಿನ. ಇದು ನಮ್ಮ ತಮ್ಮ ಫಸ್ಟ್ ರೆಡಿಯಾಗಿ ಹೋಗೋದು. ಅವರ ಮೇಯ್ನಾಗಿ ಈ ವಯಸ್ಸಿನ ಮಕ್ಕಳು ಗಂಡು ಮಕ್ಕಳದ ಕೆಲಸ ಅಲ್ಲಿ ಅಂದರೆ ಹುಡುಗರೆಲ್ಲನೂ ನಿಂತು ಜವಾಬ್ದಾರಿ ತೊಗೊಂಡು ಮಾಡ್ತಿರ್ತಾರೆ. ಅವ್ರ ಹಬ್ಬಕ್ಕೆಲ್ಲನೂ ರೆಡಿ ಮಾಡೋದು. ಸೊ ಇದೆ ನಮ್ಮ ಮಾವನ ಮಗ, ಆಮೇಲೆ ನಮ್ಮ ಮಾವನ ಮಗಳು. ಇವರು 4 ಜನ ಇದ್ದಾರೆ. ಇನ್ನು ನನ್ನ ಮಕ್ಕಳಿಬ್ಬರು, ನಮ್ಮ ತಂಗಿ ಮಕ್ಕಳೊಂದಿಬ್ಬರು,
ಎಲ್ಲ ಸೇರಿ ಒಂದು 8 9 10 ಜನ ಮಕ್ಕಳೇನದಾರ, ಸಣ್ಣ ಸಣ್ಣ ಮಕ್ಕಳು. ಇದು ಹಿಂದ್ಗಡೆ ಬರೋದು ನಮ್ಮ ತಂಗಿ ಮಗಳು, ದೊಡ್ಡ ಮಗಳು, ಇನ್ನು ಸಣ್ಣದೊಂದು ಗಂಡು ಮಗ ಐತಿ. ಈ ಥರ ನಮ್ಮದೊಂದು ದೊಡ್ಡ ಫ್ಯಾಮಿಲಿ ಐತಿ. ಸೊ ಇಲ್ರಿ ಇವಾಗ ರೆಡಿಯಾಗಿ ಹೊಂಟ್ವಿ, ನಾನು ಕೂಡ ರೆಡಿಯಾಗಿ ಆಗತ್ತೀನಿ. ಈ ಡ್ರೆಸ್ ಬಗ್ಗೆ ನಾನು ಲಾಸ್ಟ್ ಬ್ಲಾಗ್ನಾಗ ಹೇಳೀನಿ, ತೋರ್ಸೇನಿ ನಿಮಗೆ. ಈ ಡ್ರೆಸ್ ಬಗ್ಗೆ ನಾನು ಇದನ್ನ ಆನ್ಲೈನಾಗ ಪರ್ಚೇಸ್ ಮಾಡೀನಿ. ಸೊ ಇವತ್ತು ಅದನ್ನ ಹಾಕ್ಕೊಂಡೀನಿ. ಸೊ ಈ ಥರ ಲುಕ್ ಕಾಣತೈತಿ. ಮೂರು ದಿನನೂ ರಾತ್ರಿ ನೈಟ್ ಫಂಕ್ಷನ್ ಅದಾವ. ಸೊ ಇವತ್ತಿನ ಫಂಕ್ಷನ್ DKD ಫಂಕ್ಷನ್ ಐತೆ. ಅಂದರೆ ನಾನು ನಿಮ್ಗೆ ಲಾಸ್ಟ್ ಬ್ಲಾಗ್ನಾಗ ಹೇಳಿದ್ನಲ್ಲ, DKD ಒಂದು ಈ ವರ್ಷ ಹೊಸ್ತಾಗಿ ಮಾಡಾಕ್ತಾರೆ ಅಂತೇಳಿ. ಅಂದ್ರೆ ಮಿನಿ DKD ಥರನ ಜಡ್ಜಸ್ ಇರ್ತಾರೆ. ಆಮೇಲೆ ಸುತ್ತಮುತ್ತ ಹಳ್ಳಿಯಿಂದ ಕಾಂಪಿಟೇಟರ್ ಬಂದಿರ್ತಾರೆ. ಅಂದ್ರೆ ಗ್ರೂಪ್ ಡ್ಯಾನ್ಸ್, ಸೋಲೋ ಡ್ಯಾನ್ಸ್ ಎಲ್ಲನೂ ಇರ್ತಾವೆ. ಸೊ ರಾತ್ರಿಗೆ ಐತಿ ನೈಟ್, ಅದನ್ನು ಇದು ಬ್ಲಾಗ್ನಾಗ ಹಾಕಿರ್ತೀನಿ ಎಂಡಲ್ಲಿ. ಸೊ ಇವಾಗ ಎಲ್ಲರೂ ರೆಡಿಯಾಗಿ ಓಕಳಿ ಹಬ್ಬ ನೋಡೋಕೆ ಹೊಂಟ್ವಿ. ನಮಕ ಬರಲಿಲ್ಲ, ನಾವು ಅಷ್ಟೇ ಹೊಂಟ್ವಿ. ಸೊ ಈ ಕಡೆ ಎಲ್ಲ ಈ ಕಾಣೋ ಎಲ್ಲ ಮನೆಗಳು ನಮ್ಮ ಮನೆಗಳು. ಎಷ್ಟು ಸಾರಿ ಹೇಳ್ತೀನಿ ಅಂತ ನೀವು ಅಂದ್ಕೊಂಡಿರ್ಬೋದು. ಒಂದು ರೀತಿ ಖುಷಿ ಆಕ್ಕೈತಿ, ಒಂದು ಓಣೆ ಒಳಗೆ ನಮ್ಮ ಎಲ್ಲ ಮನೆಗಳು ಒಂದೇ ಕಡೆ ಇರೋದು ಒಂದು ರೀತಿ ಖುಷಿ ಆಗ್ತೈತಿ. ಕೆಲವೊಂದು ಸಾರಿ ಮನಸ್ತಾಪ, ಕೆಲವೊಂದು ಸಾರಿ ಖುಷಿ, ಕೆಲವೊಂದು ಸಾರಿ ನಗು, ಎಲ್ಲನೂ ಮಿಕ್ಸಪ್ ಎಮೋಷನ್ಸ್ ಇರ್ತಾವೆ. ಒಂದು ರೀತಿ ಲೈಫ್ ಅಂದಮೇಲೆ ಎಲ್ಲನೂ ಇರ್ತೈತಿ, ಎಲ್ಲನೂ ಅನುಭವಿಸ್ತಾ ಫೀಲ್ ಮಾಡ್ತಾ ಹೋಗ್ತಾ ಇರೋದಷ್ಟೇ. ಈ ಥರ ಹಬ್ಬ ಬಂದಾಗ ಎಲ್ಲರೂ ಈ ಥರ ಸೇರಿದಾಗ ಅದೊಂದು ರೀತಿ ಸ್ವರ್ಗನ ಅಂತ ಅನ್ನಿಸ್ಬಿಡ್ತೈತಿ. ಸೊ ನೋಡ್ತಿರ್ಬೋದು ನೀವು ಎಷ್ಟು ಜನ ಅದೀವಿ ನಾವು ಅಂತೇಳಿ. ಇವಾಗ ಎಲ್ಲರೂ ಸೇರಿಕೊಂಡು ಮಕ್ಕಳನ್ನ ಕರ್ಕೊಂಡು ಓಕಳಿ ನೋಡೋಕೆ ಹೊಂಟ್ವಿ. ಸೊ ಇಲ್ಲಿ ನೋಡಕತ್ತೀರಲ್ಲ, ಇದೇ ಓಕಳಿ ನೀರಿನ ಹೊಂಡ ಇದು. ಸೊ ಇಲ್ಲಿಂದ ನೀರು ತೊಗೊಂಡೋಗಿ ಅಲ್ಲಿ ಅಗಸಿಗೆ ಹೋಗಿ ನೀರು ಎರ್ಚಾಡಿ ನೀರು ಓಕಳಿ ಆಟ ಆಡ್ತಾರೆ. ಎದುರುಗಡೆ ಕಾಣೋದು ಹನುಮಂತ ದೇವ್ರ ದೇವಸ್ಥಾನ ಅದು. ನಮ್ಮೂರಿನ ಹಬ್ಬ ಅಂದ್ರೆ ಅದು ಬರೀ ಬಣ್ಣಗಳ ಆಟ ಆಡೋ ಹಬ್ಬ ಅಲ್ಲ, ಇದು ಜನರ ನಡುವಿನ ಬಾಂಧವ್ಯ ಬೆಸೆಯುವಂಥ ಹಬ್ಬ. ಪ್ರತಿಯೊಬ್ಬರ ಮುಖದಾಗೂ ಆ ಸಂಭ್ರಮದ ನಗು ನೋಡೋದನ್ನ ಒಂದು ದೊಡ್ಡ ಸ್ವರ್ಗ ಅನ್ನಿಸ್ಬಿಡ್ತೈತಿ. ಎಲ್ಲ ಎಷ್ಟು ದೂರ ಹೋಗಿ ದುಡಿಯೋಕ್ಕಿದ್ರೂ ಕೂಡ ಈ ಹಬ್ಬ ಮಾತ್ರ ಯಾರೂ ಮಿಸ್ ಮಾಡ್ಕೊಳಂಗಿಲ್ಲ ನಮ್ಮೂರನವರು. ಇವಾಗ ಇಲ್ಲೇ ಹೊಂಡಕ್ಕೆ ಪೂಜೆ ಮಾಡಕತ್ತಾರೆ. ಪೂಜೆ ಮಾಡಿ ಓಕಳಿ ಸ್ಟಾರ್ಟ್ ಮಾಡೋದು. ನಮ್ಮೂರಾಗ ಪ್ರತಿ ವರ್ಷ ಎಷ್ಟೇ ಹಬ್ಬ ಬರಲಿ ಹೋಗಲಿ, ಆದರೆ ಈ ಓಕಳಿ ಹಬ್ಬ ಬಂತು ಅಂದರೆ ಸಾಕು, ಇಡೀ ಊರೇ ಒಂದು ದೊಡ್ಡ ಕುಟುಂಬ ಆಗಿ ಸೇರ್ತೀವಿ. ಜಾತಿ, ಮತ, ಮೇಲು ಕೀಳು, ಭೇದ ಭಾವ ಈ ಬಣ್ಣದ ನೀರಿನ ಮುಂದೆ ಯಾವುದೂ ದೊಡ್ಡದಲ್ಲ. ಈ 3 ದಿನ ಅಂತೂ ನಮ್ಮ ಊರಿನ ಪ್ರತಿಯೊಬ್ಬರ ಮನಸ್ಸು ಆ ದೇವಿ ಪಾದದ ಹತ್ರ ಒಂದಾಗಿರ್ತೈತಿ. ಇನ್ನು ಬರೀ ಬಣ್ಣ ಎರಚಿ ಓಕಳಿ ಆಡೋದು ಅದು ಓಕಳಿ ಅಲ್ಲ ಫ್ರೆಂಡ್ಸ್. ನೀರು ಓಕಳಿ ಅಂದ್ರೆ ಆ ಬಣ್ಣದ ನೀರು ನಮ್ಮ ಮ್ಯಾಲೆ ಬಿದ್ದಾಗ ನಮ್ಮಲ್ಲಿರೋ ಕೋಪ ತಾಪಗಳೆಲ್ಲ ತೊಳೆದೋಗಿ ಪ್ರೀತಿ ಬರ್ತೈತಿ. ಇನ್ನು ನಾಳೆ ನಡೆಯೋ ಹಾಲೋಕಳಿ ಐತಲ್ಲ, ಅದು ನಮ್ಮ ಸಂಸ್ಕೃತಿಯ ಶುದ್ಧತೆಗೆ ಸಾಕ್ಷಿಯಾಗಿರ್ತೈತಿ. ಈ ಸಂಪ್ರದಾಯಗಳು ಇವತ್ತಿಗೂ ಜೀವಂತವಾಗದಾವ, ಇನ್ನೂ ಜಾಸ್ತಿ ವಿಜೃಂಭಣೆಯಿಂದ ನಡಾಕತ್ತಾವ ಅಂತಂದ್ರೆ ಅದೆಲ್ಲದಕ್ಕೂ ಕಾರಣ ನಮ್ಮ ಹಿರಿಯರು ಹಾಕಿಕೊಟ್ಟಿರುವಂಥ ಆ ಅಪ್ಪಟ ಪ್ರೀತಿಯ ಹಾದಿ ಅಂತಲೇ ಹೇಳ್ಬೋದು. ಅದಕ್ಕೆ ಸಾಕ್ಷಿಯಾಗಿ ಇವಾಗ ನೀವೇನು ಮುಂದೆ ನೋಡಾಕತ್ತೀರಲ್ಲ, ಈ ಸುಂದರವಾಗಿರೋ ದೇವಸ್ಥಾನ ಅದಂತಲೇ ಹೇಳ್ಬೋದು. ಅದು ಮುಂಚೆ ಹಳೆ ದೇವಸ್ಥಾನ, ಅದು ಬಿದ್ದೋಗಿತ್ತು. ಇವಾಗ ಅದು ಇಷ್ಟು ಸುಂದರವಾಗಿ ನಿಮ್ಗೆ ಕಾಣಕತ್ತಿರ್ಬೇಕಷ್ಟೆ. ಬರೀ ಅದು ದೇವಸ್ಥಾನ ನಿಮಗೆ ಕಾಣಕತ್ತೈತಿ, ಆದರೆ ಅದ್ರ ಹಿಂದೆ ನಮ್ಮ ಊರಿನವರ ಶ್ರಮ ಎಷ್ಟೈತಿ ಅನ್ನೋದು ಅಲ್ಲಿ ಪ್ರತಿಷ್ಠಾಪನೆಗೆ ರೆಡಿಯಾಗಿ ಕೊಟ್ಟಿರೋ ದೇವ್ರಿಗೇನೋ ಗೊತ್ತು ಎಷ್ಟು ಶ್ರಮ ಐತಿ ನಮ್ಮ ಊರವ್ರದ್ದು ಅಂಥೇಳಿ. ಅವಾಗ ನಿಮ್ಗೆ ಗೊತ್ತಾಕೈತಿ ನಮ್ಮ ಊರಿನ ಜನರಲ್ಲಿರೋ ಬಾಂಧವ್ಯ ಎಷ್ಟು ಸ್ಟ್ರಾಂಗ್ ಐತೆ ಅಂಥೇಳಿ. ಈ ದೇವಸ್ಥಾನ ಬರೀ ಕಲ್ಲು ಸಿಮೆಂಟಿನ ಕಟ್ಟಡ ಅಲ್ಲ, ಈ ದೇವಸ್ಥಾನ ಪ್ರತಿಯೊಂದು ಕಲ್ಲಿನಾಗೂ ನಮ್ಮೂರಿನ ಜನರ ಶ್ರಮ ಆಮೇಲೆ ಭಕ್ತಿ ತುಂಬಿಕೊಂಡೈತಿ. ಈ ದೇವಸ್ಥಾನ ಕಟ್ಟಬೇಕಾದ್ರೆ ನಮ್ಗೆ ಯಾವುದೇ ರೀತಿ ಸರ್ಕಾರದ ಧನ ಸಹಾಯನೂ ಸಿಗಲಿಲ್ಲ. ಆದರೂ ನಮ್ಮೂರಿನ ಜನ ಹಿಂದೆ ಸರಿಲಿಲ್ಲ, ಪ್ರತಿಯೊಬ್ಬರು ತಮಗೆ ಶಕ್ತಿ ಇದ್ದಷ್ಟು ಸಹಾಯ ಮಾಡಿದರು. ಈ ಹಳೆ ದೇವಸ್ಥಾನ ಇವತ್ತು ಹೊಸ ರೂಪ ತಗೊಂಡು ನಮ್ಮ ಮುಂದೆ ಎದ್ದು ನಿಲ್ಲೋ ಥರ ಮಾಡಿದರು. ಪ್ರತಿಯೊಬ್ಬರು ಬೆವರಿನ ಹನಿ ಮತ್ತು ಆ ದೇವ್ರ ಮೇಲಿರೋ ಅಚಲವಾದ ಭಕ್ತಿ ನಂಬಿಕೆ ಈ ದೇವಸ್ಥಾನದ ಪ್ರತಿ ಕಲ್ಲಿನಾಗೂ ಐತಿ. ಯಾವಾಗ ಊರಿನ ಜನ ಎಲ್ಲ ಒಂದಾಗಿ ನಿಲ್ತಾರೋ ಆವಾಗ ಇಂಥ ಪವಾಡಗಳು ನಡೀತಾವೆ ಅನ್ನೋದಕ್ಕೆ ನಮ್ಮೂರ ಸಾಕ್ಷಿ ಅಂತಲೇ ಹೇಳ್ಬೋದು. ಎಲ್ಲರೂ ಒಗ್ಗಟ್ಟಿಂದ ನಿರ್ಮಾಣ ಆಗಿರೋ ಈ ದೇವಸ್ಥಾನದ ಉದ್ಘಾಟನೆ ಆಮೇಲೆ ಮೂರ್ತಿ ಪ್ರತಿಷ್ಠಾಪನೆ ಎಲ್ಲನೂ ನಾಳೆ ಹಾಲು ಓಕಳಿ, ನಾಡಿದ್ದು ಮೂರ್ತಿ ಪ್ರತಿಷ್ಠಾಪನೆ ಆಮೇಲೆ ದೇವಸ್ಥಾನದ ಉದ್ಘಾಟನೆಯೂ ಐತಿ. ಸೊ ಈ ವರ್ಷ ಇದು ಒಂದು ಸ್ಪೆಷಲ್ ಮೂಮೆಂಟ್ ಅಂತಲೇ ಹೇಳ್ಬೋದು. ದೇವಸ್ಥಾನ
ನಿರ್ಮಾಣ ಆಗಿರೋದು, ಉದ್ಘಾಟನೆ ಎಲ್ಲನೂ. ಆಮೇಲೆ ಕುಂಭಮೇಳನೂ ಐತಿ ಉದ್ಘಾಟನೆ ನಿಮಿತ್ತವಾಗಿ. ಸೊ ನೆಕ್ಸ್ಟ್ ವ್ಲಾಗ್ನಾಗ ಹಾಲೋಕ್ಳಿ ಆಮೇಲೆ ದೇವಸ್ಥಾನದ ಉದ್ಘಾಟನೆ ವೀಡಿಯೋನ ಹಾಕಿರ್ತೀನಿ, ಮಿಸ್ ಮಾಡೋಕ್ಕೆ ಹೋಗ್ಬೇಡ್ರಿ. ನಾನು ಹಾಕೋ ಪ್ರತಿಯೊಂದು ವೀಡಿಯೋನೂ ಕೂಡ ತುಂಬಾ ಸ್ಪೆಷಲ್ ಅದಾವ. ನಿಮಗೂ ಕೂಡ ಒಂದು ಮೋಟಿವೇಟ್ ಇರ್ತೈತಿ, ನಿಮಗೂ ಕೂಡ ನಿಮ್ಮ ಊರಿನ ಒಂದು ಬಾಂಧವ್ಯನ ನೆನಪು ಮಾಡುವಂಥ ವೀಡಿಯೋ ಇನ್ನು ನೆಕ್ಸ್ಟ್ ಬರುವಂಥ ವೀಡಿಯೋಗಳಾಗಿರ್ತಾವೆ. ಯಾವುದೂ ಮಿಸ್ ಮಾಡೋಕ್ಕೆ ಹೋಗ್ಬೇಡ್ರಿ. ಹಂಗೆ ವೀಡಿಯೋ ನೋಡ್ತಾ ಖಂಡಿತ ನಿಮ್ಗೆ ವೀಡಿಯೋ ಇಷ್ಟ ಆಕೈತಿ. ದಯವಿಟ್ಟು ವೀಡಿಯೋಗೆ ಒಂದು ಲೈಕ್ ಕೊಡ್ರಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮಿಸ್ ಮಾಡೋಕ್ಕೆ ಹೋಗ್ಬೇಡ್ರಿ. ಹಾಗೆ ಈ ವ್ಲಾಗ್ ನೋಡಾಕ್ತಿರೋ ನನ್ನೂರಿನ ಜನರಿಗೆ ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ನಾ ಎಲ್ಲೇ ಇರಲಿ ಏನೇ ಮಾಡಲಿ ನಾನು ಈ ಊರಿನ ಮಗಳಂತ ಹೇಳ್ಕೊಳಕ್ಕೆ ನನಗಂತೂ ಅತೀವ ಹೆಮ್ಮೆ ಆಗ್ತೈತಿ. ನಮ್ಮೂರಿನ ಈ ಒಗ್ಗಟ್ಟು, ಈ ಬಾಂಧವ್ಯ ಬೇರೆ ಎಲ್ಲೂ ಸಿಗೋಕ್ಕೆ ಸಾಧ್ಯನೇ ಇಲ್ಲ. ಈ ಮಣ್ಣಿನ ಗುಣನ ಅಂಥದ್ದು. ಈ ವಿಡಿಯೋ ಬರೀ ಒಂದು ವ್ಲಾಗ್ ಆಗಿ ಉಳಿಯೋದಕ್ಕಿಂತನೂ ನಮ್ಮೂರಿನ ಸೊಗಡು ಮತ್ತು ನಮ್ಮೂರಿನ ಜನರ ಮಧ್ಯೆ ಇರೋ ಬಾಂಧವ್ಯನ ಎತ್ತಿ ಹಿಡಿಯೋ ಒಂದು ಸುಂದರ ಕನ್ನಡಿ ಆಗಲಿ ಅಂತ ಈ ಊರಿನ ಮಗಳಾಗಿ ನಾನು ಬಯಸ್ತೀನಿ. ಇನ್ನು ಇವತ್ತಿನ ನೀರು ಉಕ್ಕಳಿ ಹಬ್ಬ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಬರ್ತಾ ಸ್ವಲ್ಪ ಬಲೂನು ಐಸ್ ಕ್ರೀಮ್ಸು ತೊಗೊಂಡು ಬಂದ್ವಿ ಮಕ್ಕಳಿಗೆ. ಇನ್ನು ಇವತ್ತು ನೈಟ್ DKD ಫಂಕ್ಷನ್ ಐತಿ. ಸೆಕೆಂಡ್ ಟೈಮ್ ನಮ್ಮ ಊರಾಗ DKD ಫಂಕ್ಷನ್ ಇಟ್ಕೊಂಡಿದ್ದು. ಇವಾಗ 3 ವರ್ಷದ ಹಿಂದೆನೂ ಒಂದು ಸಾರಿ ಇಟ್ಕೊಂಡಿದ್ರು. ಇದು ಅದಕ್ಕಿನ್ನೂ ದೊಡ್ಡ ಪ್ರಮಾಣದಾಗ ನಡೀತೈತಿ. 50ಕ್ಕೂ ಹೆಚ್ಚು ಸ್ಪರ್ಧೆಗಳು ಬಂದಾರಂತ. ಏನೋ ಗೊತ್ತಿಲ್ಲ, ಅಲ್ಲಿ ಓಕ್ಳಿ ನೋಡೋಕೆ ಹೋಗಿ ನಿಲ್ತಾ ಇದ್ದಂಗೆ ಎಲ್ಲ ನೀರು ನನ್ನ ಮೇಲೆನ ಬಂದು ನನಗೆ ಎರಚಿದ್ರೇನೋ ಅನ್ನೋ ಥರ ಬಂದು ಬಿದ್ದುಬಿಟ್ಟು ಎಲ್ಲ ನೀರು. ಫಸ್ಟ್ ಟೈಮ್ ಇಷ್ಟು ವರ್ಷ ಆಯ್ತು ನಾನು ಓಕ್ಳಿ ನೋಡೋಕೆ ಚಿಕ್ಕವಳಿದ್ದಂಗೆ ನಾನು ಹೋಗ್ತೀನಿ. ಒಂದು ಸರಿ ಈ ಥರ ಆಗಿರಲಿಲ್ಲ, ಬಟ್ ಈ ಸಾರಿ ಎಲ್ಲ ನೀರನ್ನು ಎರಚಿಬಿಟ್ರು. ಸೊ ಒಳ್ಳೇದೋ ಕೆಟ್ಟೋದೋ ಗೊತ್ತಿಲ್ಲ, ಜಾಸ್ತಿ ಯೋಚನೆ ಮಾಡೋಕ್ಕೂ ಹೋಗಲಿಲ್ಲ. ಇನ್ನು ರಾತ್ರಿ ಎಲ್ಲರೂ ಊಟ ಮುಗಿಸ್ಕೊಂಡು ಫಂಕ್ಷನ್ ನೋಡೋಕೆ ಹೊಂಟ್ವಿ. ಸೊ ನಮ್ಮ ಓಣಿ ಈ ಥರ ಕಾಣ್ತೈತಿ. ಎಲ್ಲರೂ ಜೊತೆ ಸೇರಿಕೊಂಡು ರಾತ್ರಿ ಟೈಮು ಫಂಕ್ಷನ್ ನೋಡೋಕೆ ಹೊಂಟ್ವಿ. ನೋಡ್ತಿರ್ಬೋದು ನೀವು ನಮ್ಮ ಊರಾಗ ಎಷ್ಟು ಹಬ್ಬದ ವೈಬ್ ಎಷ್ಟು ಚೆನ್ನಾಗಿ ಎಷ್ಟು ಜೋರೈತೆ ಅಂತ ಹೇಳಿ. ಇದು ಆವಾಗಲೇ ತೋರಿಸಿದ್ನೆಲ್ಲ ಪೂಜೆ ಮಾಡಾಕ್ತಿದ್ದು ಹೊಂಡ. ಸೊ ಓಕ್ಳಿ ಎಲ್ಲ ಆಡಿ ಎಲ್ಲ ನೀರು ಖಾಲಿ ಮಾಡಿ ಈ ಥರ ಆಗೈತೆ ಹೊಂಡದ ಪರಿಸ್ಥಿತಿ. ಈಗ ಎಷ್ಟು ಜನ ಸೇರ್ಕೊಂಡಾರ. ಇದು ಹನುಮಂತೇವ್ರ ದೇವಸ್ಥಾನ. ಓಕ್ಳಿ ಅಂದರೆ ಮಾರುತೇಶ್ವರ ಓಕ್ಳಿನೇ ಇರ್ತೈತಿ. ಸೊ ಇಷ್ಟು ಜನ ಬಂದಿದ್ರೆ ನಾವು ಹೋಗೋಷ್ಟ್ರಾಗ ಚೇರಂತೂ ಸಿಗ್ತಾವ ಇಲ್ಲೋ ಗೊತ್ತಿಲ್ಲ. ಹಾಗೂ ಗ್ರಾಮದಲ್ಲಿ ಒಂದು ಹಬ್ಬದ ವಾತಾವರಣ. ನಾವು ಕಲ್ಮೇಶ್ವರ ದೇವಸ್ಥಾನವನ್ನು ಕಟ್ಟಿ ಆ ದೇವಸ್ಥಾನದ ಉದ್ಘಾಟನೆ ಇಟ್ಕೊಂಡು ಇನ್ನು ಸಿಕ್ಕಾಪಟ್ಟೆ ಜನ ಬಂದಿತ್ತು. ಹೋಗ್ತಿದ್ದಂಗೆ ಕಾರ್ಯಕ್ರಮದ ಉದ್ಘಾಟನೆಯೂ ನಡಾಕತ್ತಿತ್ತು. ಸೊ ಉದ್ಘಾಟನೆ ಮುಗಿಸಿ ಫಸ್ಟ್ ಭರತನಾಟ್ಯಂ ಡ್ಯಾನ್ಸ್ ಇತ್ತು. ಅದಾದಮೇಲೆ 1 by 1 ಎಲ್ಲ ಪ್ರತಿಸ್ಪರ್ಧಿಗಳನ್ನು ಬಂದು ಡ್ಯಾನ್ಸ್ ಮಾಡಿದರು. ಸೋಲೋ ಡ್ಯಾನ್ಸು, ಗ್ರೂಪ್ ಡ್ಯಾನ್ಸು ಎಲ್ಲನೂ ನಿದ್ದೆಗೇಳಬಾರ್ದು ಅಂಥೇಳಿ ನಾವು ಜಾಸ್ತಿ ನೋಡೋಕೆ ಹೋಗಲಿಲ್ಲ. 2 ಗಂಟೆಗೆಲ್ಲ ಕಾರ್ಯಕ್ರಮ ಮುಗಿಸ್ಕೊಂಡು ಬಂದ್ವಿ ನಾವು. ಸೊ ಈ ರೀತಿ ನಮ್ಮೂರಿನ ಹಬ್ಬ ನಡೆಯಿತು. ಸೊ ನಾಳೆ ಹಾಲೋಕ್ಳಿ ಐತಿ, ಮಿಸ್ ಮಾಡೋಕೆ ಹೋಗ್ಬೇಡ್ರಿ. ಆ ವ್ಲಾಗ್ ಅಂತೂ ಸಖತ್ ಚೆನ್ನಾಗೈತಿ. ಸೊ ಐ ಹೋಪ್ ನಿಮ್ಗೆ ಈ ವ್ಲಾಗ್ ಇಷ್ಟ ಆಗಿರ್ತೈತಿ. ಇಷ್ಟ ಆದರೆ ದಯವಿಟ್ಟು ವೀಡಿಯೋಗೆ ಲೈಕ್ ಕೊಡೋದು ಮಾತ್ರ ಮರೆಯೋಕೆ ಹೋಗ್ಬೇಡ್ರಿ. ಹಾಗೆ ಹೋಗಬೇಡ್ರಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹೋಗ್ರಿ. ಮತ್ತು ಸಿಗ್ತೀನಿ ನಾಳೆ ಹಾಲೋಕ್ಳಿ ವ್ಲಾಗ್ನಾಗ. ಬಾಯ್, ಟೇಕ್ ಕೇರ್.